ಓಂ ಶ್ರೀ ಪರಮಾತ್ಮನೇ ನಮಃ. ಕಣ್ಕಣ್ಣಿನಲ್ಲಿ ಅಚರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನೇ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ವಿಷಯವೇನೆಂದರೆ 5,000 ವರ್ಷಗಳ ಹಿಂದೆ ಶಿವರು ಪಾರ್ವತಿ ಸಂವಾದ ರೂಪದಲ್ಲಿ ಏನೆಲ್ಲ ಪರಮಾತ್ಮನ ನಾನು ಯಾವ ರೀತಿ ಅನುಭವ ಮಾಡುವುದು, ಪರಮಾತ್ಮನ ಯಾವ ರೀತಿ ನಾನು ನೋಡೋದು, ಶಿವನ ಹತ್ರ ಪಾರ್ವತಿ ಪ್ರಶ್ನೆ ಕೇಳ್ತಾರೆ. ಇದೇ ಭೈರವ ತಂತ್ರ, ವಿಜ್ಞಾನ ಭೈರವ ತಂತ್ರನ ಹೆಸರಿಂದ ಐತೆ. ಇದರಲ್ಲಿ ನಾವು ನೋಡೋಣ 6ನೇ ವಿಧಿ ಏನು ಹೇಳ್ತದೆ. 6ನೇ ವಿಧಿ ಯಾವ ಪ್ರಶ್ನೆ ಇದೆ, ಪ್ರಶ್ನೆಗೆ ಉತ್ತರ ಶಿವನು ಯಾವ ರೀತಿ ಕೊಡ್ತಾನೆ. ಅವರು ಸಾಧನೆಯಲ್ಲಿ ಸುಮಾರು 5,000 ವರ್ಷಗಳ ಪ್ರಾಚೀನವಾದ ಶೈವ ತಾಂತ್ರಿಕ ಗ್ರಂಥ ಅದೇ. ಪಾರ್ವತಿ ಕೇಳ್ತಾ ಇದ್ದಾರೆ ಪರಮಾತ್ಮನ ನೇರವಾಗಿ ಹೇಗೆ ಅನುಭವಿಸಬೇಕು. ಅವರು ಇದರ ಉತ್ತರದಲ್ಲಿ 112 ಅನುಭವಾತ್ಮಕ ಸಾಧನೆ ವಿಧಿಗಳನ್ನು ಹೇಳ್ತಾ ಇದ್ದಾನೆ ಶಿವನಲ್ಲಿ. ಅಲ್ಲಿ 6ನೇ ವಿಧಿ ಈ ರೀತಿ ಹೇಳ್ತಾ ಇದೆ. 6ನೇ ವಿಧಿಯಲ್ಲಿ ಉಸಿರಾಟದ ಮಧ್ಯೆ ಇರುವ ಶೂನ್ಯ ಖಾಲಿತನದ ಬಗ್ಗೆ ಹೇಳ್ತಾ ಇದೆ. ಉಸಿರಾಟದ ಮಧ್ಯದ ಇರುವ ಖಾಲಿತನದ ಶೂನ್ಯದ ಬಗ್ಗೆ ಹೇಳ್ತಾ ಇದೆ. ಶಿವನು ಹೇಳುವುದೇನೆಂದರೆ, ಉಸಿರೆಳೆಯುವ ಮತ್ತು ಉಸಿರು ಬಿಡುವ ನಡುವಿನ ಅತಿ ಸೂಕ್ಷ್ಮ ನಿಶ್ಚಲ ಕ್ಷಣದಲ್ಲಿ ಚೈತನ್ಯವನ್ನು ನೆಲೆಗೊಳಿಸಿದರೆ ಅಲ್ಲಿ ಭೈರವ ಪರಮಾತ್ಮ ಸ್ವಯಂ ಪ್ರಕಾಶಿಸುವನು. ಇಲ್ಲಿ ಬಹುತ ಗಂಭೀರ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ನೀನು ಉಸಿರಾಡುವಾಗ, ಉಸಿರು ಎಳೆಯುವಾಗ, ಉಸಿರು ಬಿಡುವಾಗ, ಉಸಿರು ಎಳೆಯುವಾಗ, ಉಸಿರು ಬಿಡುವಾಗ ನಡುವಿನ ಒಂದು ಕ್ಷಣ ಅಲ್ಲಿ ಖಾಲಿ ಆಗ್ತದೆ. ಅವು ಖಾಲಿಯಾದ ಜಾಗದಲ್ಲಿ ನೀನು ನಿಂತರೆ ನಿನ್ನ ಚೈತನ್ಯವನ್ನು ಅನುಭೂತಿ ನೀನು ಮಾಡ್ಕೊಳ್ತೀರಿ. ಉಸಿರಾಡ್ತಾ 3 ಭಾಗಗಳಿದ್ರೆ ಉಸಿರು ಎಳೆಯುವುದು, ಉಸಿರು ಬಿಡುವುದು, 2 ಮಧ್ಯೆ ಇರುವ ಕ್ಷಣಕ್ಕೆ ಶೂನ್ಯತಾ. ಉಸಿರು ತಗೊಳೋದು, ಉಸಿರು ಬಿಡೋದು, ಇದರ ಮಧ್ಯದಲ್ಲಿ ಒಂದು ಶೂನ್ಯ, ಒಂದು ಕ್ಷಣದಲ್ಲಿ ಅದು ಖಾಲಿ ಜಾಗ ಇರ್ತದೆ. ಆ ಶೂನ್ಯದಲ್ಲಿ ನೀವು ನೋಡಬೇಕು, ಆಲೋಚನೆ ಇಲ್ಲ, ಅಹಂ ಇಲ್ಲ, ಕಾಲ ದೇಶ ಇಲ್ಲ. ಅದೇ ಪರಮಾತ್ಮನ ಪ್ರವೇಶ ದ್ವಾರ ಆಗಿದೆ. ಯಾರು ಖಾಲಿ ಜಾಗದಲ್ಲಿ ಸ್ಥಿತಿ ಆಗ್ತಾರೋ, ಅವರು ಸ್ಥಾಯಿ ಆಗ್ತಾರೋ, ಚಿತ್ತನ್ನು ಅಲ್ಲಿ ಇಡ್ತಾರೋ ಅವರಿಗೆ ಅಲ್ಲಿ ಪರಮಾತ್ಮ ಪ್ರವೇಶ ದ್ವಾರ ಆಗಿದೆ. ಅವ್ರಿಗೆ ಯಾವ ರೀತಿ ನಾವು ಮಾಡಬೇಕು? ಶಾಂತವಾಗಿ ಕುಳಿತುಕೊಂಡು, ಯಾವುದೇ ಆಸನ ಕಡ್ಡಾಯವಿಲ್ಲ. ನೀವೇನು ಯಾವುದೇ ಆಸನ, ಅದು ಯಾವ ಆಸನದಲ್ಲಿ ನೀವು ಕುಳಿತುಕೊಳ್ಬೋದು. ತುಂಬ ಅಷ್ಟು ತನಕ ಯಾವ ಆಸನದಲ್ಲಿ ಕುಳಿತುಕೊಂಡು ಆಸನದಲ್ಲಿ ನೀವು ಅಭ್ಯಾಸ ಮಾಡ್ಬೋದು. ಅವರು ಉಸಿರಾಟವನ್ನು ಬದಲಾಯಿಸಬೇಡ, ಸ್ವಾಭಾವಿಕವಾಗಿ ಉಸಿರಾಟವನ್ನು ಏನು ಬದಲಾಯಿಸಬೇಡ, ಸ್ವಾಭಾವಿಕವಾಗಿ ನಡೀತಾ ಇರಲಿ. ಅವರು ಉಸಿರು ಎಳ್ತಾ ಇದ್ದ ನಂತರ ಉಸಿರು ಬಿಡುವ ಮೊದಲು ಬರುವ ಅತಿ ಚಿಕ್ಕ ನಿಚ್ಚಲ ಕ್ಷಣವನ್ನು ಗಮನಿಸು. ಉಸಿರು ಬಿಡುವ ಮೊದಲು ಉಸಿರು ಬಿಡುವ ಮೊದಲು ಒಂದು ಕ್ಷಣದಲ್ಲಿ ಖಾಲಿ ಇರ್ತದೆ, ಖಾಲಿ ಜಾಗ. ಉಸಿರು ಬಿಟ್ಟಾಗ ಮತ್ತೆ ಉಸಿರು ತಗೊಂಡಾಗ ಅಲ್ಲೊಂದು ಖಾಲಿ ಜಾಗ ಇರ್ತದೆ. ಅದೇ ರೀತಿ ಉಸಿರು ಬಿಟ್ಟ ನಂತರ ಮುಂದಿನ ಉಸಿರೆಳೆಯುವ ಮುನ್ನದ ಶೂನ್ಯವನ್ನು ಗಮನಿಸು. ಆ ಕ್ಷಣದಲ್ಲಿ ಏನನ್ನು ಮಾಡುವ ಪ್ರಯತ್ನ ಬೇಡ, ಕೇವಲ ಸಾಕ್ಷಿಯಾಗಿರು, ಗಮನ ಮಾತ್ರ, ಪ್ರಯತ್ನವಿಲ್ಲ. ಆ ಕ್ಷಣದಲ್ಲಿ ಏನನ್ನು ಒಳಗೆ ಸಾಕ್ಷಿಯಾಗಿ ನೋಡ್ತಾ ಇರು. ಆ ಶೂನ್ಯ ಸ್ಥಾನದಲ್ಲಿ ನೀನು ಶಾಂತಿಯಲ್ಲಿ ಗಮನ ಇಟ್ಟ ನೀನು ಪರಮಾತ್ಮನ ಪ್ರವೇಶ ದ್ವಾರ ನಿನಗೆ ಸಿಗ್ತದೆ. ಇದು ಪ್ರಾಣಾಯಾಮವೇ ಇಲ್ಲ. ಶಿವನು ಸ್ಪಷ್ಟವಾಗಿ ಹೇಳುತ್ತಾನೆ, ಉಸಿರನ್ನು ಹಿಡಿಯಬೇಡಿ, ಬಲವಂತವಾಗಿ ನಿಯಂತ್ರಿಸಬೇಡಿ, ಶರೀರವನ್ನು ಕಷ್ಟಪಡಿಸಬೇಡಿ. ಇಲ್ಲಿ ಜಾಗೃತಿ ಗಮನದ ಸಾಧನೆ, ಉಸಿರಾಟದ ವ್ಯಾಯಾಮವಲ್ಲ. ಏನು ವ್ಯಾಯಾಮ ಮಾಡುವ ಅವಶ್ಯಕತೆ ಇಲ್ಲ. ಶಾಂತಿಯಿಂದ ಉಸಿರಾಟವನ್ನು ಹಿಡಿದುಕೊಳ್ಳಬೇಡಿ. ಅವರು ಗಟ್ಟಿಯಾಗಿ ಅವರು ಶಾಂತಿಯಿಂದ ಸಹಜವಾಗಿ ನೋಡ್ತಾ ಇರಿ. ನೀವು ಸಾಕ್ಷಿಯಾಗಿ ನೋಡ್ತಾ ಇರಿ. ಸಾಧನೆ ಇದನ್ನು ಫಲ. ಮನಸ್ಸಿನಲ್ಲಿ ಅಲೆಗಳು ಶಾಂತವಾಗುತ್ತದೆ, ನಾನು ಎಂಬ ಭಾವ ಕರಗುತ್ತದೆ, ಒಳಗಿನ ಮೌನ ಗಾಢವಾಗುತ್ತದೆ, ಕ್ಷಣವಾಗಿ ನಿರ್ವಿಕಲ್ಪ ಸ್ಥಿತಿ ಉಂಟಾಗುತ್ತದೆ. ಅದೇ ಭೈರವ ಅನುಭವ. ನೀವಾಗ ನಿಧಾನದಲ್ಲಿ ನೋಡುವಾಗ ಉಸಿರು ಹೊರಗಡೆ ಬರ್ತದೆ, ಒಳಗಡೆ ಹೋಗ್ತದೆ. ನೋಡುವಾಗ ಒಂದು ಕ್ಷಣದಲ್ಲಿ ಅದೇ ನೀವು ನೋಡಿ ಅಭ್ಯಾಸ ಮಾಡಿದಾಗ ನೀವು ಒಂದಲ್ಲ ಒಂದು ದಿವಸ ನಿರ್ವಿಕಲ್ಪ ಸ್ಥಿತಿಯಲ್ಲಿ ನೀವು ಹೊರಟೋಗ್ತೀರಾ. ಶಿವನ ಸಂದೇಶ ಏನೆಂದರೆ, ಪಾರ್ವತಿ, ಪರಮಾತ್ಮನು ದೂರವಿಲ್ಲ, ನೀನು ಉಸಿರೆಳೆಯುವ ಕ್ಷಣದಲ್ಲಿ ಅವನು ಅಡಗಿದ್ದಾನೆ.
ಪಾರ್ವತಿ ಹೇಳ್ತಾ ಇದ್ದಾನೆ, ಶಿವನು ಪರಮಾತ್ಮನು ದೂರ ಇಲ್ಲ, ನೀನು ಉಸಿರೆಳೆಯುವ ಕ್ಷಣದಲ್ಲಿ ಅಲ್ಲೇ ಸ್ಥಿತಿ ಇದ್ದಾನೆ, ಅಲ್ಲೇ ಆ ಕ್ಷಣದಲ್ಲಿ ಅವನು ಅಡಗಿದ್ದಾನೆ. ಈ ಸಾಧನೆ ಯಾರಿಗೆ ಸೂಕ್ತವಾಗಿದೆ? ಈ ಸಾಧನೆ ಅಂದರೆ ಮನಸ್ಸು ಚಂಚಲವಾಗಿರುವವರೆಗೆ, ಧ್ಯಾನದಲ್ಲಿ ಕಷ್ಟಪಡುವವರೆಗೆ, ಸರಳ ಅದರ ಅರಳವಾದ ಮಾರ್ಗ ಬಯಸುವವರೆಗೆ, ಅವರು ಗೃಹಸ್ಥ ಜೀವನದಲ್ಲೇ ಸಾಧನೆ ಮಾಡಲು ಬಯಸುವವರೆಗೆ. ವಿಶೇಷ ರೂಪದಲ್ಲಿ 6ನೇ ವಿಧಿ ಗೃಹಸ್ಥದಲ್ಲಿ ಇದ್ದು ಸಂಸಾರದಲ್ಲಿ ಇದ್ದು ಸಾಧನೆ ಮಾಡುವವರೆಗೆ ವಿಶೇಷದಲ್ಲಿ ಇದು ಸಾಧನೆ ಆಗಿದೆ. 5,000 ವರ್ಷಗಳಿಂದ ಪ್ರಾಚೀನ ಗ್ರಂಥವಾದ ವಿಜ್ಞಾನ ಭೈರವನಲ್ಲಿ ಸಂಸಾರದಲ್ಲಿ ಇದ್ದು ನಾವು ಪರಮಾತ್ಮನನ್ನು ಅನುಭವ ಮಾಡಬಹುದು, ಪರಮಾತ್ಮನ ನಾವು ದರ್ಶನ ಮಾಡಬಹುದು, ಪರಮಾತ್ಮನ ಅನುಭೂತಿ ಪಡೆಯಬಹುದು. ಶಿವ ಪಾರ್ವತಿ ಸಂವಾದ. ಓಂ ಶ್ರೀ ಪರಮಾತ್ಮನೇ ನಮಃ.